ನಮಸ್ಕಾರ ಎಲ್ಲರಿಗೂ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ಪೂಜೆ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಎಷ್ಟು ಅಂದರೆ ಅಷ್ಟು ಸರಳವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಬೇಗ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ನೋಡಿ, ಈ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ಥಿ ನಮಗೆ ಪ್ರಾರಂಭವಾಗುವಂಥದ್ದು 7ನೇ ತಾರೀಕು ಭಾನುವಾರ ಸಾಯಂಕಾಲ 6:25 ಪ್ರಾರಂಭವಾಗಿರುವಂಥದ್ದು 8ನೇ ತಾರೀಕು ಸೋಮವಾರ ಸಾಯಂಕಾಲ 4:04 ಮುಕ್ತಾಯವಾಗುತ್ತದೆ. ನಾವು ಚಂದ್ರೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಭಾನುವಾರನೇ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ನೋಡಿ, ಪ್ರತಿ ತಿಂಗಳಿಗೊಮ್ಮೆ ಬರುವಂಥ ಸಂಕಷ್ಟ ಚತುರ್ಥಿಗೆ ಅದರದ್ದೇ ಆದ ಹೆಸರನ್ನು ಹೊಂದಿರುವಂತೆ ಈ ಬಾರಿ ಬಂದಿರುವ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟ ಚತುರ್ಥಿಗೆ ಅಕುರಾತ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಕರೆಯುತ್ತೇವೆ. ನೋಡಿ, ನಾವು ಪೂಜೆ ಮಾಡಬೇಕು ಅಂತಂದರೆ ದೇವರ ಮನೆಯಲ್ಲಿ ಮಾಡಬೇಕಾಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ದೇವರ ಪೂಜೆ ಮಾಡಿಕೊಂಡು, ಕುಲದೇವರ ಪೂಜೆ ಮಾಡಿಕೊಂಡು, ನಮಸ್ಕಾರ ಮಾಡಿಕೊಂಡು, ನಂತರದಲ್ಲಿ ನೀವು ಗಣಪತಿ ಹತ್ತಿರ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಿ. ಇಂದಿನ ದಿವಸ ನಾನು ಉಪವಾಸ ಮಾಡುತ್ತಿದ್ದೇನೆ, ಸಂಕಷ್ಟ ಚತುರ್ಥಿಯನ್ನು ಪೂಜೆ ಮಾಡ್ತಾ ಇದ್ದೇನೆ. ಗಣೇಶ ನನಗೆ ಎಲ್ಲ ರೀತಿಯ ಒಳ್ಳೆಯದಾಗಬೇಕು ಅಂತ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಬೆಳಗ್ಗಿಂದ ಸಾಯಂಕಾಲಕ್ಕೆ ಉಪವಾಸ ಇದ್ದು ಇದನ್ನು ನೀವು ಚಂದ್ರೋದಯ ಆದ ನಂತರವೇ ನಾವು ಈ ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ತುಂಬ ಅಂದರೆ ತುಂಬ ಸರಳವಾಗಿ ಪೂಜೆ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಒಂದು ಗಣಪತಿ ಮೂರ್ತಿಯನ್ನು ಇಟ್ಕೋಬೇಕು, ಸೇವಂತಿಗೆ ಹೂವನ್ನು ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ವೀಳ್ಯದೆಲೆ ತೆಗೆದುಕೊಂಡು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೋಬೇಕು. ನಂತರದಲ್ಲಿ ಗಣೇಶನಿಗೆ 3 ಎಳೆಯ ಅಂಗನೂಲನ್ನು, ಅಥವಾ ಅದಕ್ಕೇನಂತಾರೆ ಅಂದರೆ ಜನಿವಾರ ಅಂತಾರೆ, ಆದರೆ ಪುಟ್ಟ ಜನಿವಾರ ಸಿಗೋದಿಲ್ವಲ್ಲ, ಹಾಗಾಗಿ ಅಂಗನೂಲಿನಿಂದ ಒಂದು ಪುಟ್ಟದ ಜನಿವಾರವನ್ನು ಸಿದ್ಧ ಮಾಡಿಕೊಂಡು ಗಣೇಶನಿಗೆ ಹಾಕಬೇಕು. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು, ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಹಾಗೆಯೇ ಗರಿಕೆ ಇಲ್ಲದೇ ಪೂಜೆ ನಮಗೆ ಮುಕ್ತ ಆಗೋದೇ ಇಲ್ಲ, ಹಾಗಾಗಿ ಗರಿಕೆಯನ್ನು ಇಟ್ಟು ಗಣೇಶನಿಗೆ ನಾವು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ನಮ್ಮ ಸಂಕಲ್ಪ ಬೇಗ ಈಡೇರಬೇಕಂದ್ರೆ ನಾವು ಗರಿಕೆಯನ್ನು ಹಾಕಬೇಕಾಗುತ್ತದೆ. ಹಾಗೆ ಪ್ರಸಾದ ಅಂತ ಬಂದಾಗ ಗೋಧಿ ಪಾಯಸ, ಹಾಗೆ ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು ಇಷ್ಟನ್ನು ಇಟ್ಟಿರುವಂಥದ್ದು. ಹಾಗೆ ದೀಪಾರಾಧನೆ ಅಂತ ಬಂದಾಗ ಪಂಚಾರತಿ ಅಂದರೆ ಪಂಚದೀಪಾರಾಧನೆ, ಅದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ತಿಳಿಸಿಕೊಡ್ತಾ ಇರೋದ್ರಿಂದ ನಾನು ಇದು ಒಂದೇ ದೀಪಾರಾಧನೆ ಮಾಡ್ತಾ ಇರುವಂಥದ್ದು. ಅಂದರೆ 5 ಮುಖದ ಬತ್ತಿಯನ್ನು ತೆಗೆದುಕೊಂಡು 5 ದಿಕ್ಕಿಗೂ ಕೂಡ ನಾವು ದೀಪಕ್ಕೆ ಬತ್ತಿಯನ್ನು ಹಾಕಿ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಇದಿಷ್ಟು ಸಿದ್ಧತೆಗಳು ನೀವು ಮಾಡಬೇಕು. ಪ್ರಸಾದ ಅಂತ ಬಂದಾಗ ನೀವು ಏನು ಬೇಕಾದರೂ ಮಾಡ್ಕೋಬೋದು. ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಹೆಸರು ಬೇಳೆ ಪಾಯಸ ಅಥವಾ ಕೋಸಂಬರಿ, ಹಾಗೆಯೇ ಮೋದಕ. ನಿಮಗೆ ಆವತ್ತಿನ ದಿವಸ ಏನೆಲ್ಲ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಂತ ಅನಿಸುತ್ತೆ ಆ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೋದು. ಕಾಯಿ ಸಂಕಲ್ಪ ಅಂತಂದರೆ ಗಣೇಶನಿಗೆ ಕಾಯಿಯನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಕೋರಿಕೆಯನ್ನು ಕೇಳಿಕೊಂಡು ಓಂ ಗಂ ಗಣಪತಾಯ ನಮಃ ಅಂತ ಹೇಳ್ಕೋಬೇಕಾಗುತ್ತದೆ. ಅದರಲ್ಲಿ ನಾವು ಜೊತೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಹೇಳಿ ನೀವು ಗಣೇಶನ ಪಕ್ಕದಲ್ಲಿ ಇಟ್ಟು ಬಿಡಬೇಕಾಗುತ್ತದೆ. ಇದನ್ನು ನಿಮಗೆ 2 ರೀತಿ ತಿಳಿಸಿಕೊಡ್ತಾ ಇದ್ದೀನಿ. ಆ ಕಾಯಿಯನ್ನು ನೀವು ಬೆಳಿಗ್ಗೆ ಸಂಕಲ್ಪ ಮಾಡಿರುವಂಥದ್ದು, ಕೆಲವೊಬ್ಬರಿಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಒಂದು ಸಂದರ್ಭ ಇದ್ದಾಗ ಏನಾಗುತ್ತೆ ಅಂದರೆ, ನೀವು ಬೆಳಿಗ್ಗೆ ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಬಿಟ್ಟು ನೀವು ಚಂದ್ರೋದಯ ಆದ ನಂತರ ದೇವಸ್ಥಾನಕ್ಕೆ ಹೋಗಿ ಅದೇ ಒಂದು ಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಕಾಯಿ ಒಡಿಸಿ ಅಲ್ಲಿ ಏನು ಪ್ರಸಾದ ಕೊಡುತ್ತಾರೋ ಆ ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಸೇವನೆ ಮಾಡೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯ ಫಲನೇ ಸಿಗುತ್ತಾ ಹೋಗುತ್ತದೆ. ಅಥವಾ ಮನೆಯಲ್ಲಿ ಮಾಡುವಂಥವ್ರು, ಈಗ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ, ದೇವಸ್ಥಾನ ದೂರ ಇದೆ ಅಂತಲೂ ಯಾವುದಾದರೂ ಒಂದು ಕಾರಣಕ್ಕೆ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇದ್ದಾಗ ನೀವೇನು ಬೆಳಿಗ್ಗೆ ಸಂಕಲ್ಪ ಮಾಡಿ ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಕಾಯಿಯನ್ನು ನೀವು ಸಾಯಂಕಾಲ ಪೂಜೆಯಲ್ಲಿ ಆದ ನಂತರ ಚಂದ್ರೋದಯ ಸಮಯ ಬರುತ್ತಲ್ಲ, ಆ ಒಂದು ಸಮಯದಲ್ಲಿ ಗಣೇಶನ ಪೂಜೆ ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲಿ ಅದೇ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳಬಹುದು. ಈ ರೀತಿಯಾಗಿ 2 ರೀತಿಯಲ್ಲಿ ನೀವು ಆ ಕಾಯಿಯನ್ನು ಉಪಯೋಗಿಸಿಕೊಳ್ಳಬಹುದು. ನಾವು ಮೊದಲು ದೀಪವನ್ನು ಹಚ್ಚಬೇಕಾಗುತ್ತದೆ. ದೀಪಾರಾಧನೆ ಇಲ್ಲದೇ ಏನಪ್ಪ ಅಂದರೆ ಪೂಜೆನೂ ನಮಗೆ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರೋದು ಅಷ್ಟೇ, ದೀಪದ ಬೆಳಕಿನಲ್ಲಿ ನೀವು ದೇವರನ್ನು ನೋಡಿ, ನೀವು ಏನು ಪೂಜೆ ಮಾಡಿರ್ತೀರೋ ಆ ದೇವರನ್ನು ಕೊನೆಯಲ್ಲಿ ಒಂದು 5 ನಿಮಿಷ ನೀವು ಲೈಟ್ ಇಲ್ಲ ಆಫ್ ಮಾಡಿಕೊಂಡು ನೀವು ಕತ್ತಲಿನಲ್ಲಿ ನೀವು ದೀಪದ ಬೆಳಕಿನಲ್ಲಿ ನೀವು ದೇವರನ್ನು ನೋಡಿ ಆ ಒಂದು
ಖುಷಿನೇ ಬೇರೆ ರೀತಿ ಇರುತ್ತೆ. ನೀವು ಸಾಮಾನ್ಯವಾಗಿ ಗಮನಿಸಿರಬಹುದು, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ನೀವು ಹೋಗಿ ಅಲ್ಲಿ ಒಳಗೆ ಲೈಟ್ ಹಾಕಿರೋದೇ ಇಲ್ಲ. ದೀಪದ ಬೆಳಕಿನಲ್ಲಿ ನಾವು ದೇವರ ದರ್ಶನ ಮಾಡುತ್ತೇವೆ. ಕುಕ್ಕೆ ಸುಬ್ರಹ್ಮಣ್ಯಮ ಆಗಿರಬಹುದು, ಧರ್ಮಸ್ಥಳ, ತಿರುಪತಿ, ಪ್ರತಿಯೊಂದು ಕಡೆ ನೀವು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಅಲಂಕಾರ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿ ನಮಗೆ ದೇವರ ದರ್ಶನ ಆಗುತ್ತೆ ಅಂತ ಹೇಳಿ ಅದೇ ರೀತಿ ನಾವು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಥರ ನಾವು ಫೀಲ್ ಮಾಡಿಕೊಂಡು ನಾವು ಮನೆಯಲ್ಲಿ ಲೈಟ್ ಆಫ್ ಮಾಡಿಕೊಂಡು ನೀವು ನೋಡಿ ತುಂಬ ಅಂದರೆ ತುಂಬಾ ನಿಮಗೆ ಖುಷಿ ಆಗ್ತಾ ಹೋಗುತ್ತದೆ. ಹಾಗೆ ನೋಡಿ ಕುಂಕುಮ ಅರ್ಚನೆ ಮಾಡಿಕೊಳ್ಳುವಂಥದ್ದು ಓಂ ಗಣ್ ಗಣಪತಯೇ ಓಂ ಗಣ್ ಗಣಪತಾಯ ನಮಃ ಅಂತ ಹೇಳಿ 108 ಬಾರಿ ಹೇಳಿಕೊಂಡು ಕುಂಕುಮ ಅರ್ಚನೆ ಮಾಡಿ. ಹಾಗೆ ಸಂಕಷ್ಟ ಚತುರ್ಥಿ ಪುಸ್ತಕದಲ್ಲಿ ನಿಮಗೆ ಅಷ್ಟೋತ್ತರ ಇದೆ, ಆ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡಿ. ಹಾಗೆ ಕಥೆಯನ್ನು ಓದೋದನ್ನು ಮರಿಬೇಡಿ. ಕಥೆಯನ್ನು ಓದಿ ಆಮೇಲೆ ನಾವು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳಬೇಕಾಗುತ್ತದೆ. ಏನು ಪ್ರಸಾದವನ್ನು ಇಟ್ಟಿರ್ತೀರ ಅದೇ ಪ್ರಸಾದವನ್ನು ಗಣೇಶನಿಗೆ ತೋರಿಸಿ, ಗಣೇಶನಲ್ಲಿ ನಮ್ಮ ಒಂದು ನಾನಾ ಥರ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಒಂದು ಒಳ್ಳೆಯದಾಗಬೇಕು ಅಂತ ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕು. ಕಾಯಿ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ಅದೇ ಕಾಯಿಯನ್ನು ಒಡೆದು ನೀವು ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ. ಆಗ ಚಂದ್ರೋದಯ ಸಮಯ ಅಂತ ಬಂದಾಗ ರಾತ್ರಿ 8 ಗಂಟೆ 27 ನಿಮಿಷಕ್ಕೆ ಇರುತ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಒಂದು ಸಂದರ್ಭದಲ್ಲಿ ನೀವು ಚಂದ್ರೋದಯ ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ, ಗಣೇಶನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪುಟ್ಟದಾದ ಕಳಸವನ್ನು ತೆಗೆದುಕೊಂಡು ಆ ಕಳಸದಲ್ಲಿ ನಾವು ನೀರನ್ನು ಹಾಕಿ ಹಸಿ ಹಾಲು ಸ್ವಲ್ಪ ಗರಿಕೆಯನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ. ನಾವು ರಾತ್ರಿ ಚಂದ್ರೋದಯ ಸಮಯವನ್ನು ನೋಡಿಕೊಂಡು ಮನೆಯಲ್ಲಿ ಗಣೇಶನಿಗೆ ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ. ಮಾಡೋ ಸಂದರ್ಭದಲ್ಲಿ ಹೋಗಿ ಚಂದ್ರನಿಗೆ ನಾವು ಆರೋಗ್ಯವನ್ನು ಬಿಡಬೇಕಾಗುತ್ತೆ. ಆರೋಗ್ಯ ಅಲ್ಲ, ಸಂದರ್ಭದಲ್ಲಿ ಹೋಗಿ ನಾವು ಚಂದ್ರನಿಗೆ ಅರ್ಘ್ಯವನ್ನು ಬಿಡಬೇಕಾಗುತ್ತದೆ. ಚಂದ್ರನನ್ನು ನೋಡಿಕೊಂಡು, ಚಂದ್ರನ ದಿಕ್ಕನ್ನು ನೋಡಿಕೊಂಡು ಚಂದ್ರನಿಗೆ ನಿಧಾನವಾಗಿ ನೀವು ಅರ್ಘ್ಯವನ್ನು ಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಊದಿನ ಕಡ್ಡಿಯನ್ನು ಬೆಳಗಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಮನೆ ಒಳಗೆ ಬಂದು ಗಣೇಶನಿಗೆ ಮತ್ತೊಂದು ನಮಸ್ಕಾರ ಮಾಡಿಕೊಂಡು ಅಷ್ಟೊತ್ತಿಗೆ ಆವಾಗಲೇ ನಿಮಗೆ 9 ಗಂಟೆ 9:30 ಸಮಯ ಆಗಿ ಬಿಟ್ಟಿರುತ್ತದೆ. ನೀವು ದೇವಸ್ಥಾನಕ್ಕೆ ಹೋಗುವಂಥವ್ರು ಮನೆಯಲ್ಲೇ ಬೇಗನೆ ಪೂಜೆ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿಕೊಂಡು ಬಂದು ನಂತರ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ಆಮೇಲೆ ಗಣೇಶನಿಗೆ ಮತ್ತೆ ನಮಸ್ಕಾರ ಮಾಡಿಕೊಂಡು ನೀವು ಒಂದು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಮಾಡ್ಕೋಬೋದು. ಈಗ ನಾನು ನಿಮಗೆ ತಿಳಿಸಿರುವ ಹಾಗೆ ಪೂಜೆಯ ಸಮಯ ಮತ್ತು ಚಂದ್ರೋದಯ ಸಮಯ ಎರಡೂ ತಿಳಿಸಿಕೊಟ್ಟಿದ್ದೇನೆ. ಪೂಜೆ ಸಮಯ ಅಂತ ಬಂದಾಗ ಸಾಯಂಕಾಲ ನಮಗೆ 6:30 ನಂತರದಲ್ಲಿ ಪ್ರಾರಂಭವಾಗುತ್ತದೆ. ಅಂದರೆ ಸೂರ್ಯಾಸ್ತ ನಂತರದಲ್ಲಿ ನಮಗೆ ಪ್ರಾರಂಭವಾಗುತ್ತದೆ. ಆವಾಗ ನೀವು ಸಿದ್ಧತೆ ಪ್ರಾರಂಭ ಮಾಡಿ ಪೂಜೆ ಮುಕ್ತಾಯ ಆಗುವಷ್ಟೊತ್ತಿಗೆ ನಮಗೆ 8:30 ಆಗಿ ಹೋಗಿಬಿಡುತ್ತೆ. ಒಂದು ಸಂದರ್ಭದಲ್ಲಿ ಅಷ್ಟೊತ್ತಿಗೆ ನಮಗೆ ಚಂದ್ರ ದರ್ಶನ ಕೂಡ ಆಗ್ತಾ ಹೋಗುತ್ತದೆ. ನೋಡಿ, ಇದಿಷ್ಟು ನೀವು ಪೂಜೆ ಮಾಡುವಂಥ ಸಂದರ್ಭ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ಏನು ಕುಂಕುಮ ಅರ್ಚನೆ ಮಾಡಿರ್ತೀರೋ ತುಂಬ ಕುಂಕುಮವನ್ನು ತೆಗೆದುಕೊಳ್ಬೇಡಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ಕುಂಕುಮ ಅರ್ಚನೆ ಮಾಡಿಕೊಳ್ಳಿ. ಯಾಕೆ ಅಂತಂದರೆ, ಹೀಗೆ ನೋಡಿ ನಾವು ಲಕ್ಷ್ಮೀ ಪೂಜೆ ಮಾಡಿರ್ತೀವಿ, ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆ ಮಾಡಿರ್ತೀವಿ, ಆಗಲೂ ಕೂಡ ನಾವು ಕುಂಕುಮದಲ್ಲಿ ಅರ್ಚನೆ ಮಾಡಿಕೊಂಡಿರ್ತೀವಿ. ಹೀಗೆ ನಾವು ಒಂದು ವಿಶೇಷವಾಗಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕುಂಕುಮ ಅರ್ಚನೆ ಮಾಡಿದಾಗ ತುಂಬ ಹೋಗ್ಬಿಟ್ಟು ಆ ಕಡೆ ಅದು ಏನಾಗುತ್ತೆ ಅಂದರೆ, ನಾವು ಒಂದು ಸಂಕಲ್ಪ ಮಾಡಿಕೊಂಡು ಕುಂಕುಮ ಅರ್ಚನೆ ಮಾಡಿರ್ತೀವಿ, ಅದು ಅಲ್ಲೆಲ್ಲಿ ಹಾಕೋದಕ್ಕೂ ಬರುವುದಿಲ್ಲ. ಏನೋ ಒಂಥರ ಮನಸ್ಸಲ್ಲಿ ಗೊಂದಲ ಶುರುವಾಗಿ ಬಿಡುತ್ತದೆ. ಹಾಗೆ ನೀವು ಆದಷ್ಟನ್ನು ಸ್ವಲ್ಪ ಮಟ್ಟಿಗೆ ಕುಂಕುಮ ಅರ್ಚನೆ ಮಾಡಿಕೊಂಡು ದಿನನಿತ್ಯ ಒಂದು ಬಾಕ್ಸ್ನಲ್ಲಿ ಹಾಕಿಬಿಟ್ಕೊಂಡು ಬೆಳಗ್ಗೆ ಹೊರಗೆ ಹೋಗುವಂಥ ಸಂದರ್ಭ, ನೀವು ಯಾವುದೇ ಒಂದು ಕ್ಷಣಕ್ಕೆ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಕುಂಕುಮವನ್ನು ಹಚ್ಚಿಕೊಂಡು ನೀವು ಹೊರಗೆ ಹೋಗೋದ್ರಿಂದ ನಿಮ್ಮ ಒಂದು ಏನಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿರ್ತೀರ, ಎಲ್ಲವೂ ಕೂಡ ಅನುಕೂಲವಾಗುತ್ತದೆ. ಈಗ ನೋಡಿದ್ರಲ್ಲ ಎಷ್ಟು ತುಂಬ ಸರಳವಾಗಿ ನಾನು ಇವತ್ತು ನಿಮಗೆ ಸಂಕಷ್ಟದ ಚತುರ್ಥಿಯ ಪೂಜೆ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಹಾಗೆಯೇ ಇವತ್ತು ನೀವು ಭಾನುವಾರ ಸಂಕಷ್ಟ ಚತುರ್ಥಿ ಪೂಜೆ ಮಾಡಿದಾಗ ಸೋಮವಾರ ಬೆಳಿಗ್ಗೆ ಮಾಮೂಲಿ ಯಥಾ ಪ್ರಕಾರ ನೀವು ಏನು 8 ಗಂಟೆ ಪೂಜೆ ಮಾಡ್ಕೊಳ್ತೀರೋ 8 ಗಂಟೆವರೆಗೆ ಆ ಒಂದು ಸಮಯದಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಿ ಗಣೇಶನಿಗೆ ಇರುವಂಥ ಗೆಜ್ಜೆ ವಸ್ತ್ರದ ರಥದ ದಾರ ಎಲ್ಲವನ್ನು ತೆಗೆದು ಒಂದು ಗಿಡದ ಬಳಿ ಹಾಕಿ ಹೂವನ್ನು ಎಲ್ಲವನ್ನು ತೆಗೆದು ಗಿಡದ ಹತ್ತಿರ ಹಾಕಿ ಅನಂತರದಲ್ಲಿ ಗಣೇಶನ ಮತ್ತೊಮ್ಮೆ ಶುದ್ಧಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಯಥಾ ಪ್ರಕಾರ ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀರೋ ಅಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲೇ ಆಸನ ಒಂದು ಜಾಗದಲ್ಲಿ ನೀವು ಗಣೇಶನ ಇಟ್ಟು ಪೂಜೆ ಮಾಡ್ಕೋಬೋದು. ಇದಿಷ್ಟು ನೀವು ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ ಆಗಿರುತ್ತದೆ. ಯಾರಿಗೆಲ್ಲ ಇಷ್ಟ ಆಯಿತು ಇವತ್ತಿನ ಒಂದು ಪೂಜೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.